ನಾನು ಚಂದನ್ ಜೊತೆ ಕತೆ ಸ್ಟಾರ್ಟ್ ಆದಾಗಿಂದ ಜೊತೇಲಿದ್ದೀನಿ. ಈ ಸಿನಿಮಾ ಮಾಡಬೇಕು ಅಂತ ಒಂದು ದೊಡ್ಡ ಕನಸು. ಒಂದು ಎವ್ರಿ ಡೇ ಅವ್ನು ಕಷ್ಟಪಟ್ಟಿರೋದಕ್ಕೆ ಈ ಸಿನಿಮಾ ಈಗ ನೋಡಿದಾಗಲೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. 100% ಈ ಸಿನಿಮಾ ದೊಡ್ಡ ಹಿಟ್ ಆಗುತ್ತೆ. ಒಳ್ಳೇದಾಗಲಿ ಎಲ್ರಿಗೂ. ನಾನು ನಮ್ಮ ಪಿಲ್ಲರ್ಸ್ನ ಕರಿಬೇಕು ಅಂತ ಬೇಜಾರು ಮಾಡೋ ಕರಿತೀನಿ. ಒಂದು ನಿಮಿಷ. ಚೇತು, ಮಂಜೇಶ್, ಸೋಮಶೇಖರ್, ಗಗನ್, ವಜ್ರ. ಗಗನ್ ಬನ್ನಿ, ಮೇಲೆ ಬೇಗ ಬನ್ನಿ. ವಜ್ರ ಬಂದ್ರ? ವಜ್ರ, ಮೈಲಾರಿ, ನಂದೀಶ್ ಬನ್ನಿ. ಆ್ಯಕ್ಚುಲಿ ಚಂದನ್ ಅವ್ರಿಗೆ ಗೊತ್ತು, ನಮ್ಮ ಫ್ಲರ್ಟ್ ಸಿನಿಮಾಗೆ ಇವರಿಷ್ಟು ಜನ ಪಿಲ್ಲರ್ಸ್ ಇದ್ದಂಗೆ. ಇವರಿಲ್ಲಾಂದರೆ ಫ್ಲರ್ಟ್ ಸಿನಿಮಾ ಮುಗಿತಾ ಇರಲಿಲ್ಲ. ನನಗೆ ಒಂದು 2021 ಚಂದನ್ ಅವ್ರು ಕಾಲ್ ಮಾಡ್ತಾರೆ, ಬ್ರದರ್ ಒಂದಿನ ಬನ್ನಿ ಮೀಟ್ ಮಾಡಬೇಕು ನಿಮ್ಮನ್ನ ಅಂತ. ಒಂದು 15 ದಿನ ಆಟ ಆಡಿಸ್ತೀನಿ ಅವ್ರಿಗೆ ಸಿಗೋಕ್ಕೆ. ಒಂದಿನ ಮೀಟ್ ಮಾಡಿದ್ರು, ಸಿನಿಮಾ ಮಾಡ್ತೀನಿ ನಾನು, ಸಿನಿಮಾ ಮಾಡೋಣ ಅಂದರು. ಸರಿ ಸರ್ ಮಾಡೋಣ ಅಂದೆ. ಆಮೇಲೆ ಒಂದು ಲೈನ್ ಹೇಳಿದ್ರು ಅವತ್ತು. ಅದಾದಮೇಲೆ 3 ವರ್ಷ ಆದ್ರೂ ಸಿನಿಮಾ ಮಾಡೋಣ ಅಂತ ಹೇಳ್ತಾನೆ ಇದ್ದಾರೆ. ನಾವು ಮಾಡ್ತಾನೆ ಇದ್ವಿ. ಸಿನಿಮಾ ಮಾಡೋಣ ಅಂತ ಹೇಳಿದ್ರು, ಕತೆ ಹೇಳಿದರು, ಕತೆ ಎಲ್ಲನೂ ರೆಡಿ ಇತ್ತು. ಆಮೇಲೆ 2024 ಏಪ್ರಿಲಲ್ಲಿ ಕಾಲ್ ಮಾಡ್ತಾರೆ, ಬ್ರದರ್ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಮಾಡೋಣ ಅಂತಾರೆ. ಸರಿ ಬ್ರದರ್ ಮಾಡೋಣ ಅಂತೀನಿ. ಅವಾಗ ಹೇಳ್ತಾರೆ ನಾನೇ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಅಂತಾರೆ. ಆಮೇಲೆ ಸರಿ ಆಯಿತು, ಒಂದೇ ಮಾತು ಹೇಳ್ತಾರೆ, ಬ್ರದರ್ ನನ್ನ ಹತ್ರ ಇರೋದು ಬಜೆಟ್ ಇಷ್ಟಲ್ಲಿ ಸಿನಿಮಾ ಮುಗಿಸ್ಬೇಕು, ನೀವು ಹೆಂಗೆ ಮುಗಿಸ್ತೀರಾ ಮುಗಿಸಿ ಅಂತ ಜವಾಬ್ದಾರಿ ನನ್ನ ಮೇಲೆ ವಹಿಸ್ತಾರೆ. ಬ್ರದರ್ ನಿಮ್ಮ ಬಜೆಟಲ್ಲಿ ಸಿನಿಮಾ ಮುಗಿಸಿದ್ದೀನಾ? ನಿಮ್ಮ ಬಜೆಟ್ ನೀವು ಅನ್ಕೊಂಡಿದ್ದ ಬಜೆಟಲ್ಲಿ ಸಿನಿಮಾ ಮುಗಿಸ್ಕೊಟ್ಟಿದ್ದೀನಾ? ಓ ಒಳ್ಳೇದು ಬಿಡಿ, ಸಿನಿಮಾ ಚೆನ್ನಾಗಿ ಬಂದಿದೆ. ಆದರೆ ಅದಾದಮೇಲೆ ಸಿನಿಮಾನು ಮುಗಿಸ್ತೀವಿ. ಇವತ್ತು ಇಲ್ಲಿದ್ದೀವಿ. ಹಾಗೆ ಗಿರಿಯಣ್ಣನ ಜೊತೆ ವರ್ಕ್ ಮಾಡಿದ್ದು ತುಂಬ ಖುಷಿ ಇದೆ. ಗಿರಿಯಣ್ಣಗೆ ತುಂಬ ಕ್ವಾಟ್ಲೆ ಕೊಟ್ಟಿದ್ದೀನಿ ಈ ಸಿನಿಮಾದಲ್ಲಿ ನಾನು. ನಿಮಿಕ್ ಅವ್ರಿಗೂ ಅಷ್ಟೇ. ಆರ್ಟಿಸ್ಟ್ಗಳು ಎಲ್ರಿಗೂ ಕ್ವಾಟ್ಲೆ ನಾನು ಕೊಟ್ಟಿದ್ದೀನಿ ತುಂಬ. ಚಂದನ್ ಅವರು ಸಿನಿಮಾ ಏನು ಬೇಕು ಅದನ್ನು ಮಾಡಿದ್ದಾರೆ, ಬಟ್ ನಾನು ಕ್ವಾಟ್ಲೆ ಏನು ಕೊಡ್ಬೇಕು ನಾನು ಕೊಟ್ಟಿದ್ದೀನಿ. ಇದು ಬಿಟ್ಟು ಇಷ್ಟೇ. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ಅಂದರೆ ಚಂದನನಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳಬೇಕು. ಆ್ಯಕ್ಚುಲಿ ಆನ್ ಟೈಮ್ ಬರಲ್ಲ ಚಂದನಣ್ಣ, ಫಸ್ಟ್ ನನಗಿಂತ. ಸೊ ರಿಯಲ್ ಫ್ಲರ್ಟ್ ಇವರು ಅಂತ ಗೊತ್ತಾಯ್ತು ಈಗ. ಗರ್ಲ್ ಫ್ರೆಂಡ್ ಜೊತೆಗೆ ಚಂದನಣ್ಣನೇ ಹೇಳ್ಕೊಡಿದ್ದೆ ಗರ್ಲ್ ಫ್ರೆಂಡಿಗೆ ಟೈಮ್ ಕೊಡ್ಬೇಕಂತ. ವಿಚ್ ಇಸ್ ಅ ಗುಡ್ ಥಿಂಗ್. ನನಗೆ ಮಾತ್ರ ಕೊಡೋದೇ ಇಲ್ಲ, ಯಾವಾಗಲೂ ಲಾಕ್ ಮಾಡ್ಕೋತಾರೆ. ನನಗೆ ಮನೇಲಿ ಅದೇ ಕಂಪ್ಲೇಂಟು. ಆ್ಯಕ್ಚುಲಿ ಚಂದನಣ್ಣ ತುಂಬಾ ಸಪೋರ್ಟ್ ಮಾಡ್ತಾರೆ. ಹೊಸಬ್ರು ಅಂತ ಅಂದರೆ ನಾನು ಫಸ್ಟ್ ಟೈಮ್ ಅಂದರೆ ಸುದೀಪ್ ಸರ್ದು ಫಸ್ಟ್ ಟೈಮ್ ಸಾಂಗ್ ಎಡಿಟ್ ಮಾಡ್ತಾ ಇರೋದು. ಚಂದನಣ್ಣ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಚಂದನಣ್ಣ ಥ್ಯಾಂಕ್ ಯು ಸೋ ಮಚ್. ಅವ್ರ ಬಗ್ಗೆ ಹೇಳೋಷ್ಟು ದೊಡ್ಡವನು ನಾನಲ್ಲ, ಬಟ್ ತುಂಬಾ ಈ ಸಾಂಗ್ಗೋಸ್ಕರ ಇಡೀ ಸಿನಿಮಾಗೆ ಓವರಾಲ್ ವರ್ಕ್ ಮಾಡಿದ್ದಾರೆ ತುಂಬ. ಬಟ್ ಈ ಸಾಂಗ್ಗೆ ಅಂತಲೇ, ಸುದೀಪ್ ಸರ್ ಸಾಂಗ್ಗೆ ಅಂತಲೇ 1 ವಾರದಿಂದ ಡೇ ಆ್ಯಂಡ್ ನೈಟ್ ಹಗಲು ರಾತ್ರಿ ನಿದ್ದೆಗೆಟ್ಕೊಂಡು ನನ್ನ ಜೊತೆ ಎಡಿಟಿಂಗ್ ಕುತ್ಕೊಂಡು, ಅವ್ರು ನನ್ನ ಜೊತೆ ಕುತ್ಕೋಬೇಕು ಅನ್ನೋ ನೆಸೆಸಿಟಿ ಇಲ್ಲ, ಆರಾಮಾಗಿ ಹೋಗ್ಬಿಟ್ಟು ಎಡಿಟ್ ಮಾಡೋ ಮಗ ಬಂದು ನೋಡ್ತೀನಿ ಅಂತ ಹೇಳ್ಬೋದು. ಬಟ್ ಹಂಗಲ್ಲ, ಪಿನ್ ಟು ಪಿನ್ ಒಂದೊಂದು ಪಾಯಿಂಟೂ ಚಂದಣ್ಣ ಕುತ್ಕೊಂಡು ಒಂದೊಂದು ಫ್ರೇಮಲ್ಲಿ. ಆ್ಯಕ್ಚುಲಿ ಸುದೀಪ್ ಸರ್ ಫೋಟೋ ಬಂತು, ಅಲ್ಲಿ ಫೋಟೋ ಹಿಂದಗಡೆ ಅಬ್ಸರ್ವ್ ಮಾಡಿರ್ಬೋದು, ಟೆಕ್ಸ್ಟ್ ಓವರ್ಲ್ಯಾಪ್ ಆಗಿದೆ. ಸೇಮ್ ಅದೇ ಥರ ಒಂದೊಂದು ಚಿಕ್ಕದೂ ಟೆಕ್ಸ್ಟ್ ಹಂಗೆ ಓವರ್ಲ್ಯಾಪ್ ಆಗಲಿ ಮಗ, ಈ ಥರ ಚೆನ್ನಾಗಿರಲಿ, ಈ ಥರ ಚೆನ್ನಾಗಿ ಬರಬೇಕು, ಪಿನ್ ಟು ಪಿನ್ ನೋಡಿ ಕುತ್ಕೊಂಡು ಡೇ ನೈಟ್ ವರ್ಕ್ ಮಾಡಿದ್ದಾರೆ. ಇವತ್ತೂ ನಿದ್ದೆ ಮಾಡಿಲ್ಲ ಅವರು. ಬೆಳಿಗ್ಗೆ 6 ಗಂಟೆ ತನಕ ಕುತ್ಕೊಂಡು ನನ್ನ ಜೊತೆನೇ ಕೆಲಸ ಮಾಡಿ ಇಮಿಡಿಯೇಟ್ ಈವೆಂಟಿಗೆ ಜಾಯ್ನ್ ಆಗಿದ್ದಾರೆ. ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಚಂದಣ್ಣ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಜಾಸ್ತಿ ನಂಗೆ ಮಾತಾಡೋಕ್ಕೆ ಬರಲ್ಲ. ಥ್ಯಾಂಕ್ ಯು ಸೋ ಮಚ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.